ನಮಸ್ಕಾರ. ಎಲ್ಲ ಮಕ್ಕಳಿಗೂ ರಜಾ ಅಂದರೆ ಮಜಾ. ಸ್ವಿಮ್ಮಿಂಗ್ ಹೋಗ್ತಾರೆ, ರಾತ್ರಿ ಲೇಟಾಗಿ ಸಿನಿಮಾ ನೋಡ್ತಾರೆ, ಕ್ರಿಕೆಟ್ ನೋಡ್ತಾರೆ, ಮಲ್ಕೊಳ್ಳೋದು ಲೇಟಾಗಿ ಮಾಡ್ತಾರೆ. ಆಟೋಮ್ಯಾಟಿಕಲಿ ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ, 10 ಗಂಟೆಗೆ ಎದ್ದೇಳ್ತಾರೆ. ಅಮ್ಮನಿಗೂ ನೋ ಬಾದರೇಷನ್, ಯಾಕಂದರೆ ಅವನು ಸ್ಕೂಲ್ಗೆ ಹೋಗಬೇಕು, ಯೂನಿಫಾರ್ಮ್ ಹಾಕಬೇಕು ಅಂತ ಏನಿರಲ್ಲ. 1 ತಿಂಗಳು ಕಳೆಯಿತು, ಈಗ ಟೆನ್ಷನ್ ಶುರುವಾಗುತ್ತೆ. ಅದು ಅಭ್ಯಾಸ ಬಿದ್ದೋಗಿರುತ್ತೆ ನಿಧಾನವಾಗಿ ಎದ್ದೇಳೋದು. ಆ್ಯಕ್ಚುಲಿ ಮಕ್ಕಳು ಜಾಸ್ತಿ ನಿದ್ದೆ ಮಾಡಬೇಕು ಬೆಳವಣಿಗೆ ಆಗಬೇಕು ಅಂದರೆ. ನಾವೆಲ್ಲ ಹುಡುಗರಾಗಿದ್ದಾಗೆ ಮಕ್ಕಳನ್ನ ಬೇಗ ಎದ್ದರಿಸ್ತಿಲ್ಲ ನಮ್ಮ ತಂದೆ. ಮಕ್ಕಳು ಬೆಳೀತವೆ ರಾತ್ರಿ ಹೊತ್ತಿನಲ್ಲಿ, ಸುಮ್ಮನೆ ಇರಿ ಅನ್ನೋರು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಹೆಂಗಿದೆ ಅಂದರೆ ಅವ್ನು ರೆಡಿ ಮಾಡಬೇಕು, ಯೂನಿಫಾರ್ಮ್ ಹಾಕ್ಬೇಕು. ಸೊ ನ್ಯಾಚುರಲಿ ಮಕ್ಕಳಿಗೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಸೈಕಲಾಜಿಕಲಿ ದೇವರ್ ಕಂಫರ್ಟಬಲ್, ಈ ಪ್ರಾಬ್ಲಮ್ ಶುರುವಾಗುತ್ತೆ. ಬಟ್ ಅದರಿಂದ ಏನು ಡೈರೆಕ್ಟಾಗಿ ಕಾಯಿಲೆಗಳು ಬರಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಕ್ಯಾಡೆಮಿಕ್ ಅಕ್ಯುಮೆನ್ ಬದಲಾಗ್ಬಿಡುತ್ತೆ. ಎಲ್ಲೋ ಸಡನ್ನಾಗಿ ಇಷ್ಟು ದಿನ ಆರಾಮಾಗಿದ್ದು ಮಗು ಈಗ ಹೋಮ್ವರ್ಕ್ ಮಾಡಬೇಕು, ಶಾಲೆಗೆ ಹೋಗಬೇಕು, ಬೇರೆ ಬೇರೆ ಕ್ಲಾಸ್ಗಳಿಗೆ ಹೋಗಬೇಕು. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಅಕ್ಲಮಟೈಸೇಷನ್ ಅಂತೀವಿ ನಾವು. ಹೊಂದಿಕೊಳ್ಳೋವರೆಗೂ ಕೂಡ ತುಂಬ ಪ್ರಾಬ್ಲಮ್ ಇರ್ತವೆ. ತಂದೆ ತಾಯಿಗಳು ಚಿಕ್ಕ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಇಷ್ಟು ದಿನ ಊಟದ ಆಹಾರದ ವ್ಯವಸ್ಥೆ ಕೂಡ ಡಿಫ್ರೆಂಟ್ ಇರುತ್ತೆ. ಎಲ್ಲಂದ್ರಲ್ಲೇ ಊಟ ಮಾಡ್ತವೆ, ಎಲ್ಲೆಲ್ಲ ಪಿಕ್ನಿಕ್ ಹೋಗಿರ್ತವೆ. ಈಗ ಮತ್ತೆ ಎಲ್ಲೋ ಒಂದು ಕಡೆ ರೆಗ್ಯುಲರೈಸ್ ಆಗುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಂದೆ ತಾಯಿಗಳು ದಯವಿಟ್ಟು ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಈ ಮಕ್ಕಳನ್ನ ಹೆಂಗೆ ಎಬ್ಬರಿಸೋದು, ಬೇಗ ಮಲಗಿಸ್ಬೇಕು. ಭಾಳ ಸಾರಿ ಮಕ್ಕಳು ಲೇಟಾಗಿ ಮಲಗಿದರೆ ಬೇಗ ಎದ್ದೋಳಲ್ಲ. ಸೊ ಅದರಿಂದ ರಾತ್ರಿ ಹೊತ್ತು ಮಕ್ಕಳಿಗೆ ಕ್ರಿಕೆಟು ಇದನ್ನೆಲ್ಲ ತೋರಿಸ್ತೀರ, ಬೇಗ ಮಲಗಿಸಿ ಬೆಳಗ್ಗೆ ಬೇಗ ಎಬ್ಸೋದನ್ನು ಅಭ್ಯಾಸ ಮಾಡಬೇಕು. ಅದರೊಳಗೆ ತೀರಾ ಸಣ್ಣ ಮಕ್ಕಳಿಂದ ಹಿಡಿದು PUC ಮಕ್ಕಳು, ಅವ್ರ ಜವಾಬ್ದಾರಿನೇ ಬೇರೆ. ಬಟ್ ಎಲ್ಲೋ ಒಂದು ಕಡೆ ಆ ಏಜಿನ ಮಕ್ಕಳು ಅವ್ರಿಗೆ ಒಂದು ತಾವೇ ತಮ್ಮ ರಿದಮ್ ಕಂಡಿಡ್ಕೊಂಡಿರ್ತಾರೆ. ಕೆಲವು ಮಕ್ಕಳು ಲೇಟ್ ನೈಟ್ವರೆಗೂ ಓದಿ ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ. ಕೆಲವು ಮಕ್ಕಳು ಬೇಗ ಮಲ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ. ಹಳೆ ಕಾಲದಲ್ಲಿ ಎಲ್ಲರೂ ಹೇಳೋರು ಫ್ರೆಶ್ ಅರ್ಲಿ ಮಾರ್ನಿಂಗ್ ಸ್ಟಡೀಸ್ ತುಂಬ ಉಪಯುಕ್ತ ಅಂತ. ಬಟ್ ಇವತ್ತು ನಾನೊಬ್ಬ ವೈದ್ಯನಾಗಿ ನನಗೆ ನಂಗೆ ಅನಿಸೋದಿಲ್ಲ. ನಿಮ್ಗೆ ಯಾವ ಕಂಫರ್ಟಬಲ್ ಟೈಮು, ಯಾವಾಗ ನಿದ್ದೆ ಬರೋಲ್ಲೋ ಆ ಟೈಮ್ನಾಗ ಓದಿ ಅಂತೀವಿ. ಸೊ ಈ ಚೇಂಜ್ ಆಗೋ ಅಟ್ಮಾಸ್ಫಿಯರ್ಗೆ ಮತ್ತೆ ರೌಟೀನ್ ಶುರು, ನಿಮ್ಮ ಸ್ಕೂಲ್ ಬಸ್ಸು, ನಿಮ್ಮ ಸ್ಕೂಲ್ ಇವೆಲ್ಲ ಶುರುವಾಗ್ತವೆ, ಹೊಂದ್ಕೋತವೆ. ಇವೆಲ್ಲ ಲೈಫ್ ಸೈಕಲ್ಲೇ ಹಂಗೇನೆ, ಅದಕ್ಕೆ ತಕ್ಕಂಗೆ ಹೊಂದ್ಕೊಳ್ಳಿ. ಈ ಇಮ್ಯುನಿಟಿ ಅನ್ನೋ ಒಂದು ಪದ ಇದೆ ನಮ್ಮಲ್ಲಿ. ಅಂದರೆ ನಿಮಗೆ ರೋಗಗಳು ಬರಬಾರ್ದು ಅಂದರೆ ನಿಮ್ಮ ಮಕ್ಕಳ ಇಮ್ಯುನಿಟಿ ಚೆನ್ನಾಗಿರಬೇಕು. ಇಮ್ಯುನಿಟಿ ಅಂದರೆ ಇನ್ಬಿಲ್ಟ್ ಸಿಸ್ಟಮ್. ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇದ್ದಾರೆ, WBCs ಇದ್ದಾವೆ, ಬೋನ್ ಮ್ಯಾರೋ ಇದೆ, ಉತ್ಪತ್ತಿ ಆಗ್ತಾ ಇರ್ತವೆ. ಸೊ ಒಬ್ಬ ಮನುಷ್ಯನ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ಅವನ ಊಟ ವ್ಯವಸ್ಥೆ ಚೆನ್ನಾಗಿರಬೇಕು. ದಿನ ಒಂದು ಕೋಳಿ ಮೊಟ್ಟೆ ಬೇಯಿಸಿದ ಕೊಡಿ ನಿಮ್ಮ ಮಕ್ಕಳಿಗೆ, ಮಕ್ಕಳ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆಹಾರ ಹೇಳ್ತೀವಲ್ಲ ನಾವು, ಕಾರ್ಬೋಹೈಡ್ರೇಟ್ಸು ಇಂಪಾರ್ಟೆಂಟು, ಪ್ರೋಟೀನ್ಸು ಇಂಪಾರ್ಟೆಂಟು, ಫ್ಯಾಟು ಇಂಪಾರ್ಟೆಂಟು, ವಾಟರು ಇಂಪಾರ್ಟೆಂಟು, ಫೈಬರು ಇಂಪಾರ್ಟೆಂಟು. ಸೊ ಇನ್ಫ್ಯಾಕ್ಟ್ ಹಳ್ಳಿ ಕಡೆ ತಮಾಷೆಗೆ ಒಂದು ಮಾತು ಹೇಳೋರು, ಬೀದಿ ಮಕ್ಕಳು ಬೆಳ್ಕೊಂಡೋದು, ಕೋಣೆ ಮಕ್ಕಳು ಕೊಳ್ತ್ಕೊಂಡೋದು ಅಂತ. ಅಂದರೆ ಬೀದಿ ಮಕ್ಕಳು ಅಂದರೆ ನಮ್ಮ ಎಕ್ಸ್ಪೋಜರ್ ಇಮ್ಯುನಿಟಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ ನೋಡಿ, ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಎಂಟ್ರಿ ಆದರೆ ನಮ್ಮ ಇಮ್ಯೂನ್ ಸಿಸ್ಟಮ್ಮು ಅದಕ್ಕೆ ಆಂಟಿಬಾಡಿನ ಪ್ರಿಪೇರ್ ಮಾಡಿ ಇಟ್ಕೊಳ್ಳುತ್ತೆ. ಅದೇ ಅರ್ಥ. ಬೀದಿ ಮಕ್ಕಳು ಬೆಳ್ಕೊಂಡೋದಂದರೆ ಎಲ್ಲ ಮಣ್ಣಿಗೆ ಗಿಣ್ಣೊಳಗೆಲ್ಲ ಆಡಿರ್ತಾರೆ, ಕುಂಟೆ ಒಳಗೆ ಈಜಾಡ್ತಿರ್ತಾರೆ, ಅವ್ರಿಗೆ ಆಲ್ರೆಡಿ ಬ್ಯಾಕ್ಟೀರಿಯಾ ವೈರಸ್ ಹೋಗಿರುತ್ತೆ, ಅದಕ್ಕೆ ಆಲ್ರೆಡಿ ಇಮ್ಯೂನ್ ಬಾಡೀಸ್ನ ರೆಡಿ ಮಾಡ್ಕೊಂಡು ಕೂತಿರ್ತವೆ. ಆದರೆ ಭಾಳ ಸ್ಮೂತಾಗಿ ಎಲ್ಲೂ ನೆಲಕ್ಕೆ ಬಿಡ್ದಂಗೆ ಬಿಸ್ಲೇರಿ ನೀರನ್ನು ಕೊಟ್ಟು ನೀವು ಮಕ್ಕಳನ್ನ ಸಾಕಿದರೆ ಅವರಿಗೆ ನ್ಯಾಚುರಲ್ ಇಮ್ಯುನಿಟಿ ಇರೋಲ್ಲ. ಸೊ ನ್ಯಾಚುರಲ್ ಎಕ್ಸ್ಪೋಜರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ನ್ಯಾಚುರಲ್ ಇಮ್ಯುನಿಟಿ ಇರಬೇಕಾದ್ರೆ, ನಾನು ಕೋವಿಡ್ ಟೈಮ್ನಲ್ಲಿ ಭಾಳ ಸರಳವಾಗಿ ಹೇಳಿದ್ದೆ, ಅಮ್ಮ ಮಾಡಿದ ಅಡುಗೆಯನ್ನು ಖುಷಿಯಿಂದ ಉಣ್ಣು, ಹೆಂಡತಿ ಮಾಡಿದ ಅಡುಗೆಯನ್ನು ಖುಷಿಯಿಂದ ಉಣ್ಣು ಅಂತ ಹೇಳಿದ್ದೆ. ಇದು ಇಂಪಾರ್ಟೆಂಟು. ಆಮೇಲೆ ವೆರಿ ಇಂಪಾರ್ಟೆಂಟ್ ಸೀಸನಲ್ ಫ್ರೂಟ್ಸ್. ಈಗ ಬೇಸಿಗೆಯಲ್ಲಿದೆ, ಕಲ್ಲಂಗಡಿ ಹಣ್ಣು ತಿನ್ನಿ, ಕರ್ಬೂಜ ಹಣ್ಣು ತಿನ್ನಿ, ಎನಿ ಫ್ರೂಟ್. ಇವಾಗ ಥ್ರೂಔಟ್ ದಿ ಇಯರ್ ಸಿಗೋಂಥ ಫ್ರೂಟ್ಸು ಇದ್ದಾವೆ. ಬಟ್ ಅಲ್ಟಿಮೇಟ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ನಿಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಪ್ರೋಟೀನ್ಸು, ವಿಟಮಿನ್ಸು, ಎಸೆನ್ಷಿಯಲ್ ಅಮೈನೋ ಆಸಿಡ್ಸು ಇವೆಲ್ಲವೂ ನೀವು ಕರೆಕ್ಟ್ ಟೈಮ್ನಲ್ಲಿ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತ ಹೇಳ್ತೀನಿ. ಇಂಥ ವಿಚಾರಗಳನ್ನು ಮಾಧ್ಯಮದ ಮುಖಾಂತರ, ಅಂದರೆ ನಾನು 10 ಜನಕ್ಕೆ 100 ಜನಕ್ಕೆ ಒಂದು ಟಾಕ್ ಹೊಡಿಬೋದು. ಆದರೆ ಇವತ್ತು ನಾನು ಕೂತು ಮಾತನಾಡ್ತಿರೋದು ಸುಮನ್ TV. ನನ್ನ ಮಾತನ್ನು ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ತಲುಪಿಸುವಂಥ ಕೆಪಾಸಿಟಿ ಇರೋದು ಮಾಧ್ಯಮದವ್ರಿಗೆ. ಅದರಿಂದ ಈ ಮಾತನ್ನು ಇವ್ರ ಮುಂದೆ ಹೇಳ್ತಾ ಇದ್ದೀನಿ.
ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಜಾಸ್ತಿ ಜನ ನನ್ನ ಮುಖಾಂತರ ಬೇರೆ ಬೇರೆ ಪ್ರೋಗ್ರಾಮ್ ಇರ್ತವೆ ನೋಡಿ. ನಮಸ್ಕಾರ.